ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಡೆ ಹಿಡಿಯುತ್ತಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದಿನ ಸರ್ಕಾರವಿದ್ದಾಗ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದರು. ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ನಮ್ಮ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ತಡೆ ಹಿಡಿದಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಇದಲ್ಲದೆ ಬೇರೆ ಜಿಲ್ಲೆಗಳಲ್ಲಿ ನೀಡುತ್ತಿರುವ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪತ್ರಕರ್ತ ಮಿತ್ರರಿಗೂ ಮತ್ತು ಸೋಷಿಯಲ್ ಮೀಡಿಯಾ ಮಿತ್ರರಿಗೂ ನಮಸ್ಕರಿಸುತ್ತಾ, ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ, ಮೊನ್ನೆ 31ನೇ ತಾರೀಕು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾರೋ ಒಬ್ಬರು ಸ್ನೇಹಿತರು, ನೀವು ಪತ್ರಕರ್ತರು ಕ್ವಶನ್ ಮಾಡ್ತೀರಿ, ತಳವಾರ ಸರ್ಟಿಫಿಕೇಟ್ ಯಾಕೆ ಕೊಡಲಾಗ್ಯಾರಿ, ಟೆಂಟ್ ಹೊಡ್ಕೊಂಡು 3 ತಿಂಗಳು ಕೂತಾರತ್ತ. ನೀವು ತಳವಾರದ ಕೇಳ್ತೀರಿ, ಅವ್ರು ಕೋಳಿ ಸಮಾಜದ ಉತ್ತರ ಅವ್ರು ಕೊಡ್ತಾರೆ. ಇಂಥ ಗೊಂದಲದ ಹೇಳಿಕೆ ಕೊಡೋದು ಬಿಡಬೇಕು. ಅದಕ್ಕೆ ನಾವು ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಖಂಡನೆ ಮಾಡ್ತೀವಿ. ನಾವು ಪ್ರಿಯಾಂಕ ಸಾಹೇಬರಿಗೆ, ನೀವು ಉಸ್ತುವಾರಿ ಮಿನಿಸ್ಟರ್ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲಾದ ನೀವೇ ಮುಖ್ಯಮಂತ್ರಿಗಳು ಇದ್ದಂಗೆ. ಎಲ್ಲ ಜಿಲ್ಲಾದಲ್ಲಿ ಡೈಲಿ ಏನಿಲ್ಲ ಅಂದ್ರೆ ಸಾವಿರಾರು ಸರ್ಟಿಫಿಕೇಟ್ ಅಷ್ಟು ಜಿಲ್ಲಾದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ತಳವಾರ ಸೇರ್ಪಡೆ ಆದ್ಮೇಲೆ ಸರ್ಟಿಫಿಕೇಟ್ ಚಾಲುವ. ನಮ್ಮ ಕಲಬುರಗಿ ಜಿಲ್ಲಾ ಮಾತ್ರ ಬಂದವ. ಯಾಕವ ಸರ? ನಾನು ಒಬ್ಬವ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೇಳ್ತೀನಿ. ನಾನು ಕಾಂಗ್ರೆಸ್ ಹೋರಾಟಗಾರ. ಈಗ ನಮ್ಮ ಸರ್ಕಾರ ಬಗ್ಗೆ ನಾವೇ ಪತ್ರಿಕಾಗೋಷ್ಠಿ ಮಾಡೋದು ಅನಿವಾರ್ಯ. ಈಗ ಸಮಾಜಕ್ಕೆ ಅನ್ಯಾಯ ಆಗ್ಲಿಕ್ಕತ್ತಾಗ ನಾವು ಅನಿವಾರ್ಯ ಆಗ್ತದೆ, ಎದ್ದು ನಿಂದಿರ್ಬೇಕಂತೇಳಿ ಸರ್. ಕಾಂಗ್ರೆಸ್ ಸರ್ಕಾರ ಬಂದ ಮೂಲಕ ನೀವು ಸರ್ಟಿಫಿಕೇಟ್ ಕೊಡೋದು ನಿಂದ್ರಿಸಿರಿ. ಉದ್ದೇಶ ಪ್ರಿಯಾಂಕ ಖರ್ಗೆ ಅವ್ರದ್ದೇ ಅಂತೇಳಿ ನಮ್ಮ ತಳವಾರ ಸಮಾಜದ ಹಳ್ಳಿಯಲ್ಲಿ ಮಾತಾಡಕತ್ತಾರ. ಎಲ್ಲ ಸ್ಕೂಲ್ ಅಡ್ಮಿಷನಲ್ಲಿ ಸ್ಕೂಲ್ ನಿಂತಾವ, ಅಡ್ಮಿಷನ್ ನಿಂತಾವ. ನಮ್ಮ ಮಕ್ಕಳದು ಜಾತಿ ಕಾಲಮ್ನಲ್ಲಿ ಕುಲ್ಲ ಇಟ್ಟಾರ. ತಳವಾರ ಜಾತಿ ಅಂದ್ರೆ ಬರ್ಕೊಳಕ್ಕೆ ತಯಾರಿಲ್ಲ. ನೀವು ಸರ್ಟಿಫಿಕೇಟ್ ತೊಗೊಂಬರಿ ಅಂತಾರೆ. ಸರ್ಟಿಫಿಕೇಟ್ ನೀವು ನಿಂದ್ರಿಸಿರಿ ಸರ್. ಸಿ ಎಮ್ನ ಬಳಿ ನಮ್ದು ಏನು ಕ್ವಶನ್ ಇಲ್ಲ. ಸಿದ್ದರಾಮಯ್ಯ ಅವ್ರ ಬಳಿ ನಮಗೆ ನೀವು ಒಯ್ಯೋದು ಅವಶ್ಯಕತೆ ಇಲ್ಲ. ನೀವೇ ನಮಗೆ ಸಿ ಎಮ್ಮ, ನೀವು ನಿವಾರಣೆ ಬಗೆಹರಿಸಬೇಕು ಕೂಡಲೇ. ನಮಗೊಂದು ಡೇಟ್ ಕೊಟ್ಟಿವಿ. ನಿಮಗೆ 7ನೇ ತಾರೀಕು ತಳವಾರ ಸಮಾಜದವ್ರಿಗೆ ಒಂದು ಪ್ರತ್ಯೇಕವಾಗಿ ಜಿಲ್ಲಾ ಅಧಿಕಾರಿಗೆ ತಹಸೀಲ್ದಾರಿಗೆ ತೊಗೊಂಡು ಒಂದು ಮೀಟಿಂಗ್ ಮಾಡಿರಿ ಸರ್. ನಿಮಗೆ ಏನು ಡೌಟ್ ಅವ, ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಅವ. ಸಂವಿಧಾನ ಕೊಡಬೇಕು ಅಂತ ಕಿಸ್ ಯಾರು ತಂದೆ ತಳವಾರ ಇರ್ತಾರೆ ಅವ್ರಿಗೆಲ್ಲನೂ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕಿಸ್ ಒಂದು ಸರ್ತಿ ಹೇಳ್ತಾರೆ. ಆದರೆ ಏನು ಮೊನ್ನೆ ಪತ್ರಿಕಾಗೋಷ್ಠಿಗಳಿಗೆ ಭಾಳ ಗೊಂದಲವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದರೆ ಇವತ್ತು ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ನಾವು ಇದು ತಳವಾರ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ಮಾತಾಡಲಿಕ್ಕೆ ಅವರಿಗೆ ನಾವು ಡೇಟನ್ನು ಕೊಡ್ರಿ, ನಿಮ್ಮ ಜೊತೆ ಮಾತುಕತೆ ಆಡಲಿಕ್ಕೆ ನಮಗೆ ಡೇಟನ್ನು ಕೊಡ್ರಿ ಅಂತ ಕಿಸಿಂದ ಏನೋ ಅವರಿಗೆ ಇಮೇಲ್ ಮೂಲಕ ಒಂದು ಲೆಟ್ರನ್ನು ಕೂಡ ಕಳಿಸಿದ್ದೆವು. ಏನಂತಂದರೆ ಇದು ಭಾಳ ಗೊಂದಲ ಅದ ಅಂತೇಳಿ ಅವ್ರ ಹೇಳಿಕೆ ಮೂಲಕನೇ ಗೊತ್ತಾಗ್ತದೆ. ಸೊ 9/7/2025 ಅವರಿಗೆ ಏನು ನಮಗೆ PPT ಪ್ರೆಸೆಂಟೇಷನ್ ಮಾಡ್ತೀವಿ. ತಳವಾರ ವಿಷಯದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದು ಕುರಿತು ನಾವು ನಿಮಗೆ PPT ಪ್ರೆಸೆಂಟೇಷನ್ ಮಾಡೋಕ್ಕೆ ನಮಗೆ ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ದೀವಿ. ಇಲ್ಲಿವರೆಗೂ ಸುಮಾರು 4 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ನಮಗೆ ಅಧಿಕೃತವಾಗಿರ್ತಕ್ಕಂಥ ಡೇಟನ್ನು ಕೊಡೋಕ್ಕೆ ತಯಾರಿಲ್ಲ. ಸೊ ಅದಲ್ದೇ ಇವತ್ತು ತಳವಾರ ವಿಷಯದಲ್ಲಿ ತಳವಾರಿಗೆ ಈಗಾಗಲೇ ST ಆಗಿದೆ. ST ಆಗಿ ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿದೆ. ಆದರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ನಂತರ ಇವತ್ತು ವಿನಾಕಾರಣ ಗೊಂದಲಗಳನ್ನು ಹೇಳಿ ಇವತ್ತು ಸರ್ಟಿಫಿಕೇಟ್ಗಳನ್ನು ತಡೆ ಹಿಡಿದಿದ್ದಾರೆ. ಆದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾ ಇದ್ದಾರೆ, ಆದರೆ ಕಲಬುರಗಿ ಮಾತ್ರ ಹೊರತುಪಡಿಸಿ. ಸೊ ಅದಕ್ಕೆ ಹಲವಾರು ಬಾರಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಾಗ ಏನು ಹೇಳಿದ್ರು ಅಂತಂದರೆ, ಇಲ್ಲ ಹಿಂದಿರ್ತಕ್ಕಂಥ ಇದು ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ಅಂತ ಕೇಳಿದ್ರು. ಅವ್ರಿಗೆ ಅದನ್ನು ತಂದು ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಮೊನ್ನೆ ಪತ್ರಿಕಾಗೋಷ್ಠಿ ಒಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಈ ಥರದ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದನ್ನು ಸರಿಯಾಗಿ ತಿಳ್ಕೊಂಡು ಕೂಡಲೇ ಇದೇನು ಭಾಳ ದೊಡ್ಡ ಬ್ರಹ್ಮಾಂಡ ರಹಸ್ಯ ಏನಲ್ಲ. ಈಗಾಗಲೇ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿದೆ ಈ ಸರ್ಟಿಫಿಕೇಟ್ಗಳನ್ನು. ಈಗಾಗಲೇ ಎಲ್ಲರೂ ಆಲ್ಮೋಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ತೊಗೊಂಡಿದ್ದಾರೆ. ಆದರೆ ಈ ಉಸ್ತುವಾರಿ ಸಚಿವರು ಬಂದ ನಂತರ, ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಇದನ್ನು ತಡೆ ಹಿಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ. ಸೊ ಇದು ಯಾವ ಉದ್ದೇಶಕ್ಕಾಗಿ ತಡೆ ಹಿಡಿದಿರಿ? ಸೊ ಕೂಡಲೇ ಅದನ್ನು ಒಂದು ಕಡೆ ಅವರೇ ಹೇಳ್ತಾರೆ, ಇಲ್ಲ ನೈಜ ತಳವಾರ ಕೊಡಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಈ ಥರದ ಗೊಂದಲ ಹೇಳಿಕೆಯಿಂದ ಇವತ್ತು ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರ ಹೇಳಿಕೆ ಒಳಗೆ ಸ್ಪಷ್ಟವಾಗಿ ಕಾಣ್ತದೆ. ಸೊ ಕೂಡಲೇ ಈಗಾಗಲೇ ಇನ್ನೊಂದು ವಿಷಯ ಏನಂತಂದರೆ, ಇದನ್ನು ಕೋರ್ಟ್ ಒಳಗೂ ಕೂಡ ಇದು ಕೇಸ್ ನಡೀತಾ ಇದೆ. ಕೋರ್ಟ್ ಮಧ್ಯಂತರ ಆದೇಶನೂ ಕೂಡ ಕೊಟ್ಟಿದೆ. ನೈಜ ತಳವಾರರಿಗೆ
ಕೂಡಲೇ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು, ಸರ್ಕಾರಿ ಸೌಲಭ್ಯಗಳು ಸಿಗುವಂತ ಆಗಬೇಕು ಅಂತ ಕಿಸಿಂದ ಹೇಳಿದ್ರು. ಇನ್ನು ಕೋರ್ಟ್ ಒಳಗೆ ನಡೀತಿರುವಾಗನೇ ಇವತ್ತು ಈ ಥರದ ಗೊಂದಲ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸೊ ಅಂತೇಳಿ ಇವತ್ತು ಪ್ರಿಯಾಂಕ ಈ ಸಂದರ್ಭದಲ್ಲಿ ಸಂತೋಷ್ ತಳವಾರ್, ಗುರುನಾಥ್ ಹಾವ್ನೂರ್, ಗಿರೀಶ್ ತುಂಬ್ಗಿ, ಚಂದ್ರಕಾಂತ್ ರಾಜೇಶ್ ರಾಜ್ವಾಳ್, ರಾಜು ತಳವಾರ್ ಸೇರಿದಂತೆ ಕರ್ನಾಟಕ ರಾಜ್ಯ ತಳವಾರ್ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಗಳಲ್ಲಿ ಉಪಸ್ಥಿತರಿದ್ದರು.